ಸರ್ ಏನಿಲ್ಲ ನೋಡಿ, ಇವತ್ತು ಈ 14 ದಿನಗಳಿಗೊಮ್ಮೆ ನ್ಯಾಯಾಂಗ ಬಂಧನವನ್ನು ವಿಸ್ತರಿಸತಕ್ಕದ್ದು ಇದು ಒಂದು ಕ್ರಿಮಿನಲ್ ಕಾರ್ಯವಿಧಾನದ ಇದು ನಡ್ಕೊಂಡು ಬಂದಿರೋದು. ಹಾಗಾಗಿ 14 ದಿನಗಳಿಗೊಮ್ಮೆ ಅದು ವಿಸ್ತರಣೆ ಮಾಡಲೇಬೇಕು. ಅದು ಸಾಮಾನ್ಯವಾಗಿ ಮಾಡಿದ್ದಾರೆ ಅಷ್ಟೇ. ಈಗ ಅದರೊಟ್ಟಿಗೆ ಇವತ್ತಿನ ತನಕ ತನಿಖಾ ವರದಿ ಏನಿದೆ, ಇವತ್ತಿನ ತನಕ ಯಾವ್ಯಾವ ರೀತಿ ತನಿಖೆ ನಡೆಸಿದ್ದಾರೆ, ಯಾರ್ಯಾರ ಹೇಳಿಕೆಗಳನ್ನು ಪಡೆದುಕೊಂಡಿದ್ದಾರೆ ಅಂತ ಒಂದು ರಿಮೈಂಡ್ ಅರ್ಜಿಯನ್ನು ಕೂಡ ಈಗ ಅದರ ಒಂದು ನಕಲನ್ನು ನಮಗೆ ನೀಡಿದ್ದಾರೆ. ಅದನ್ನು ನಾವು ಪರಿಶೀಲಿಸಿ ಮುಂದೆ ನಾವು ಏನು ಮಾಡಬೇಕು ಅಂತ ನಾವು ಆಲೋಚನೆ ಮಾಡೋರಿದ್ದೇವೆ. ಸರ್, ಈಗ ಜಾಮೀನು ಸಲ್ಲಿಕೆ ಈಗ ಈ ತಕ್ಷಣಕ್ಕೆ ಜಾಮೀನು ಅರ್ಜಿಯನ್ನು 17ನೇ ಆರೋಪಿಗೆ ನಾನು ಸಲ್ಲಿಸಿದ್ದೀನಿ. ಅದರ ವಿಚಾರಣೆ ಕೂಡ 6ನೇ ತಾರೀಕಿಗೆ ನಿಗದಿಯಾಗಿದೆ. ಆರ್ಗ್ಯುಮೆಂಟ್ ಏನು ಸ್ಟ್ರಾಂಗ್ ಅಬ್ಜೆಕ್ಷನ್ಸ್ ಏನಾದ್ರು ಹಾಕಿದ್ದಾರೆ ಇದರಲ್ಲಿ ರಿಮೈಂಡ್ ಅಪ್ಲಿಕೇಶನಲ್ಲಿ? ಅಲ್ಲ, ಈಗ ನೋಡಿ, ಅಭಿಯೋಜನೆಯವರು ತಕರಾರನ್ನು ಸಲ್ಲಿಸಲೇಬೇಕು. ತಕರಾರು ಸಲ್ಲಿಸಿದ್ದಾರೆ. ಅದು ವಾದ ಪ್ರತಿವಾದ 6ನೇ ತಾರೀಕು ಆಗೋದಿದೆ. ಹಾಗಾಗಿ ಅವತ್ತಿನ ದಿನ ಏನಾಗಿದೆ ಅಂತ ನಾನು ತಿಳಿಸ್ಕೊಡ್ತೇನೆ. ಇವತ್ತು ಈ ವಾಹನಗಳು ಅಂದರೆ ಈ 8ನೇ ಆರೋಪಿ ಹಾಗೂ 6ನೇ ಆರೋಪಿ ಇವರೇನು ಈ ವಾಹನಗಳು ಅಂದರೆ ಈ ಆಟೋ ಆಗಿರ್ಬೋದು, ಕಾರ್ ಆಗಿರ್ಬೋದು, ಕೃತ್ಯಕ್ಕೆ ಬಳಸಿದ್ದಾರೆ ಅಂತ ಏನು ಹೇಳಿ ಪೊಲೀಸ್ನವರು ಆ ಒಂದು ವಾಹನಗಳನ್ನು ಅಮಾನತು ಪಂಚನಾಮೆ ಅಡಿಯಲ್ಲಿ ಅಮಾನತು ಪಡಿಸ್ಕೊಂಡಿದ್ದಾರೆ. ಆ ವಾಹನಗಳನ್ನು ಅವರವರ ಈ GPA ಉಳ್ಳವರು, ಈ ಆರೋಪಿಗಳ GPA ಉಳ್ಳವರಿಗೆ ಆ ವಾಹನಗಳನ್ನು ಅವರ ಒಂದು ಸುಪರ್ದಿಗೆ ಬಿಡುಗಡೆ ಮಾಡಬೇಕು. ವಾಹನಗಳನ್ನು ಠಾಣೆಯಲ್ಲಿ ಇರಿಸಿಕೊಳ್ಳೋದ್ರಿಂದ ಯಾವುದೇ ಲಾಭ ಆಗೋದಿಲ್ಲ ಅಥವಾ ತನಿಖೆಗೆ ಅವಶ್ಯಕತೆ ಇಲ್ಲ. ಈ ವಾಹನಗಳು ಠಾಣೆಯಲ್ಲೇ ನಿಂತಿದ್ದಲ್ಲಿ ಅವು ಭಾಳಷ್ಟು ಒಂದು ಡಿಸ್ಟ್ರಕ್ಷನ್ ಆಗ್ಬೋದು. ಅಂದರೆ ಅವು ಭಾಳಷ್ಟು ಅವೇನು ತಾಂತ್ರಿಕವಾಗಿ ಅವುಗಳು ರಿಪೇರಿ ಆಗ್ಬೋದು, ದುಕ್ಕಿಡಿಬೋದು. ಈ ಕಾರಣಗಳಿಂದ ಆ ವಾಹನಗಳನ್ನು ಆರೋಪಿಗಳ GPA ಹೋಲ್ಡರ್ಸ್ ಯಾರಿದ್ದಾರೆ, GPA ಉಳ್ಳವರಿಗೆ ವಾಹನಗಳನ್ನು ಅವರ ಸುಪರ್ದಿಗೆ ಬಿಡುಗಡೆ ಮಾಡಬೇಕು ಅಂತ ಒಂದು ಅರ್ಜಿಯನ್ನು ಸಲ್ಲಿಸಿದ್ದೀವಿ. ಆ ವಿಚಾರಣೆ 10ನೇ ತಾರೀಕಿಗೆ ನಿಗದಿಪಡಿಸಿದ್ದಾರೆ.